ಒಳ ಮೀಸಲಾತಿ ಹೋರಾಟಕ್ಕೆ ಒಂದು ಹೊಸ ಸ್ಪರ್ಶ ಕೊಟ್ಟಂತಹ ಮೈಸೂರು ವಿವಿ ಬಲಗೈ ವಿದ್ಯಾರ್ಥಿಗಳ ಒಕ್ಕೂಟಕ್ಕೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಂಡಿ ಊರಿದೆ ಅಂತ ಹೇಳಿ ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಅವತ್ತು ಹೋರಾಟದಲ್ಲಿ ಭಾಗಿಯಾದಂತಹ ರಮೇಶ್ ದಶರಥ್ ಅವರ ಜೊತೆ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕೊನೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ಮಂಡಿ ಊರಿದೆ, ಏನು ಹೇಳ್ತೀರಿ? ಖಂಡಿತವಾಗ್ಲೂ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಅವಾಗಿಂದನೂ ಹೇಳ್ತಾ ಇದ್ದೀವಿ, ವಿದ್ಯಾರ್ಥಿ ಒಕ್ಕೂಟ ನಾವೇನು ಒಳ ಮೀಸಲಾತಿ ವಿರೋಧಿಗಳಲ್ಲ. ಆದರೆ ರೋಷ್ಟು ಬಿಂದುವಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನು ಸರಿಪಡಿಸ್ಬಿಟ್ಟು ಜಾರಿ ಮಾಡಿ ಅಂತ ನಾವು ಅವತ್ತಿಂದಲೂ ನಮ್ಮ ಹೋರಾಟ ಇದ್ದಿದ್ದು ಉದ್ದೇಶನೇ ಅದು. ಇವತ್ತು ಸರ್ಕಾರ ಮತ್ತು ಅದರ ಸಚಿವ ಸಂಪುಟ ಒಮ್ಮತವಾಗಿ ನಿರ್ಧಾರ ತಗೊಂಡು ಯಾರಿಗೂ ಅನ್ಯಾಯ ಆಗದೇ ಇರೋ ಥರ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇವತ್ತು ತೀರ್ಮಾನ ಮಾಡಿರೋಂಥದ್ದು ನಮಗೂ ಒಂಥರ ಶ್ಲಾಘಿಸೋಂಥ ವಿಚಾರ ಅಂತ ಅನಿಸುತ್ತೆ ಸರ್. ಈಗ ತಾವು ರೋಸ್ಟರ್ ಬಿಂದುಗಳನ್ನ ಸರಿಪಡಿಸ್ಬೇಕು, ಇಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ, ಇದರಿಂದ ನಮ್ಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಆರಂಭದಲ್ಲಿ ಹೋರಾಟಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಟ್ರಿ. ಆರಂಭದಲ್ಲಿ ಅಂದ್ಕೊಂಡಿದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಸರ್ಕಾರ ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡುತ್ತೆ ಅಂತ? ಖಂಡಿತವಾಗ್ಲೂ ಏನು ತಪ್ಪಿತ್ತು ಅದನ್ನು ಸರಿಪಡಿಸ್ಲೇಬೇಕಿತ್ತು. ಸರಿಪಡಿಸ್ಲಿಲ್ಲ ಅಂದರೆ ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಬಾಬಾ ಸಾಹೇಬರು ನಮಗೆ ಅವತ್ತು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮ್ಮ ರೆಪ್ರೆಸೆಂಟೇಷನ್ನ ತೋರ್ಸೋಕ್ಕೆ ಏನು ಅವಕಾಶಗಳನ್ನ ಕೊಟ್ಟಿದ್ದರು, ಇವತ್ತು ಯಾರೋ ಅವಕಾಶಗಳನ್ನ ಕಿತ್ಕೋತಾರೆ ಅಂತಂದರೆ ನಾವು ಅವಕಾಶಗಳನ್ನ ಬಿಡೋಕ್ಕೆ ನಾವು ರೆಡಿ ಇರಲಿಲ್ಲ. ಸೊ ಹಂಗಾಗಿ ಸರ್ಕಾರ ಅವ್ರ ಗಮನಕ್ಕೆ ಬಂದಿರಲಿಲ್ಲ. ಇನಿಷಿಯಲಾಗಿ ನಾವು ಏನು ಹೋರಾಟ ಶುರು ಮಾಡಿದ್ವೋ ಆ ಸಮಯದಲ್ಲಿ ರೋಷು ಬಿಂದು ಮತ್ತು ಆ ಬಿಂದುವಲ್ಲಿ ಆಗ್ತಕ್ಕಂಥ ಅನ್ಯಾಯ ಏನು ಅನ್ನೋದನ್ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಅದನ್ನು ನಾವು ವಿದ್ಯಾರ್ಥಿಗಳು ಮತ್ತು ನಮ್ಮ ಹಿರಿಯರಾದಂಥ ಚಂದ್ರಶೇಖರವರಾಗಲಿ ಅಥವಾ ಜ್ಞಾನಪ್ರಕಾಶ ಸ್ವಾಮೀಜಿಯವರಾಗಲಿ ಎಲ್ಲ ಒಮ್ಮತವಾಗಿ ಇಡೀ ಕರ್ನಾಟಕದ ಬಲಗೈ ಸಮುದಾಯ ಒಕ್ಕೂಟದ ಪ್ರಜೆಗಳು ನಾವು ಅವರಿಗೆ ಮನವರಿಕೆ ಮಾಡಿ, ಮಾನ್ಯ ಸಚಿವರಾದಂಥ ಮಾದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಪರಮೇಶ್ವರ್ ಸಾಹೇಬರಿಗೆ ನಾವು ಮನವರಿಕೆ ಮಾಡಿದಾಗ ಅವರೆಲ್ಲರೂ ಸಚಿವ ಸಂಪುಟದಲ್ಲಿ CM ಅವರಿಗೆ ಮನವರಿಕೆ ಮಾಡಿ, ಮತ್ತು ಯಾರು ನಮ್ಮ ಸಹೋದರ ಸಮಾಜದ ಮಂತ್ರಿಗಳಾದಂಥ ಮುನಿಯಪ್ಪನವರಾಗಲಿ ಅಥವಾ ತಿಮ್ಮಾಪುರ ಅವರಾಗಲಿ ಎಲ್ಲರೂ ಒಮ್ಮತವಾಗಿ ಇದು ಏನು ಗೊಂದಲ ಇತ್ತು ಅದನ್ನು ನಾವು ಸರಿಪಡಿಸೋ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಸಾಮಾಜಿಕ ನ್ಯಾಯದ ಹಿನ್ನೆಲೆದ ಮೇಲೆ ಈ ನಿರ್ಧಾರ ತಗೊಂಡಿರೋಂಥದ್ದು ಸರಿ ಇದೆ ಮತ್ತು ಇದನ್ನು ಮಾಡಲೇಬೇಕಿತ್ತು, ಮಾಡಿದ್ದಾರೆ ಸರ್. ಅಲ್ಲ, ಆರಂಭದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಂತ ನಮ್ಮ ಹೋರಾಟಕ್ಕೆ ಲಾಜಿಕ್ಕಾಗಿ ಎಂಡನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅಂತೇಳಿ? ಯಾಕೆಂದರೆ ಎರಡೂ ಕಡೆಯೂ ಕೂಡ ಮಂತ್ರಿಗಳಿದ್ದರು, ಭಾಳಷ್ಟು ಪೈಪೋಟಿ ಕೂಡ ಆಗ್ತಾಯಿತ್ತು, ಯಾರಿಗೆ ಅನ್ಯಾಯ ಆಗುತ್ತೆ, ಯಾರಿಗೆ ಫೇವರ್ ಆಗಿರುತ್ತೆ ಸರ್ಕಾರ ಅಂತೇಳಿ. ಕಾನ್ಫಿಡೆಂಟ್ ಇತ್ತು ನಮಗೆ? ಖಂಡಿತವಾಗ್ಲೂ ನಮಗೆ ಕಾನ್ಫಿಡೆನ್ಸ್ ಇತ್ತು. ಯಾಕೆ ಅಂತಂದರೆ ಈ ಹೋರಾಟನ ಕೈಗೆತ್ಕೊಂಡಿದ್ದವ್ರೆ ಪ್ರಾಮಾಣಿಕರು, ಸ್ವಾಭಿಮಾನಿಗಳು. ಹಂಗಾಗಿ ನಮ್ಗೆ ಅನ್ಯಾಯ ಆಗಿರೋದನ್ನ ನಾವು ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ. ನಮ್ಮ ಪ್ರಾಣ ಹೋದ್ರೂ ನಮ್ಗೆ ಅನ್ಯಾಯ ಆಗಿರೋದನ್ನ ನಾವು ಸಹಿಸ್ಕೊಂಡು ಕೂರಲ್ಲ ಅನ್ನೋ ನಿಲುವನ್ನ ನಾವು ಅವತ್ತೇ ಪಡ್ಕೊಂಡಿದ್ವು. ಅದಕ್ಕೆ ಇಡೀ ಸಮುದಾಯ ಇವತ್ತು ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡ್ತು. ಹಂಗಾಗಿ ಸರ್ಕಾರ ನಾವು ಏನು ಟೆಕ್ನಿಕಲಾಗಿ ನಮ್ಗೆ ಅನ್ಯಾಯ ಆಗೈತೆ ಅಂತ ನಾವು ರೈಸ್ ಮಾಡಿದ್ವು, ಆ ಸಮಸ್ಯೆನ ಇವತ್ತು ಗಮನ ಹರಿಸಿ ಅರ್ಥಕೊಂಡು ನಮಗೆ ಸರಿಯಾದ ಸೊಲ್ಯೂಷನ್ನ ಕೊಟ್ಟಿದೆ ಅಂತ ಇವತ್ತು ಪರಿಭಾವಿಸ್ತೀವಿ.